ದೆಹಲಿಯಲ್ಲಿ ಸಿದ್ದು ದಾಳ ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಏನು ನಡೀತು, ಯಾವೆಲ್ಲ ಬೆಳವಣಿಗೆ ಆಗಿದೆ? ದೆಹಲಿಯಲ್ಲಿ ಸಿದ್ದರಾಮಯ್ಯನವರು ದಾಳ ಉರುಳಿಸುತ್ತಿದ್ದಂತೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಆಗ್ತಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಏನು ನಡೀತು? ಸಚಿವರ ದಂಡು ಎಐಸಿಸಿ ಅಧ್ಯಕ್ಷರ ಜೊತೆ ಚರ್ಚಿಸಿರುವಂತ ವಿಚಾರ ಯಾವುದು? ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಖರ್ಗೆ ಅವರಿಗೆ ತಿಳಿಸಿದ್ದಾರೆ ಸಚಿವರು. ಸಚಿವರ ಮಾತನ್ನ ಕೇಳಿ ದೆಹಲಿಯತ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೊರಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಭೇಟಿಗೂ ಮುನ್ನ ಮಹತ್ವದ ರಾಜಕೀಯ ಬೆಳವಣಿಗೆ ಆಗ್ತಿದೆ. ಸಚಿವ ಜಮೀರ್ ಮಹದೇವಪ್ಪನವರು ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ ಜೊತೆಯಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಏನು ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ? ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗ ಕಾಂಗ್ರೆಸ್ ನಾಯಕರ ನಡೆ ಹಲವು ಪ್ರಶ್ನೆ ಎಲ್ಲವೂ ಕೂಡ ಉದ್ಭವ ಆಗ್ತಿದೆ. ಒಂದು ಕಡೆ ಸಿದ್ದರಾಮಯ್ಯನವರು ಈಗಾಗಲೇ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾನೇ ಸಿಎಂ, ಮುಂದೆಯೂ ಕೂಡ ನನ್ನದೇ ನಾಯಕತ್ವ ಇರುತ್ತೆ ಅನ್ನುವಂತ ಹೇಳಿಕೆ ಬರ್ತಿದ್ದಂತೆ ಹಲವು ಚರ್ಚೆ, ಕುತೂಹಲ ಎಲ್ಲವೂ ಕೂಡ ಕಾರಣ ಆಗ್ತಿದೆ. ಮತ್ತೊಂದು ಕಡೆಯಲ್ಲಿ ಈ ಹೇಳಿಕೆ ದೆಹಲಿಯ ಬೆಳವಣಿಗೆಗಳ ಆಗ್ತಿದ್ದಂತೆ ಸಚಿವರು ಕೂಡ ಎಐಸಿಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ದೌಡಾಯಿಸಿದ್ರು. ಹಾಗಾದ್ರೆ ಅಲ್ಲಿ ಏನು ಮಾತನಾಡಿದ್ರು, ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಯಿತು? ಅದಾದ ಮೇಲೆ ಸಚಿವರು ಮಾತುಕತೆ ಆದ ಮೇಲೆ ದಿಢೀರಂತ ದೆಹಲಿಯತ್ತ ಮುಖ ಮಾಡ್ತಿದ್ದಾರೆ ಎಐಸಿಸಿ ಅಧ್ಯಕ್ಷರಾಗಿರೋ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆ ಮೂಲಕವಾಗಿ ಯಾವ ವಿಚಾರ ಚರ್ಚೆ ಆಯಿತು? ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಖರ್ಗೆ ಅವರು ತಿಳಿಸಿದ್ದಾರೆ. ಹೀಗಾಗಿ ಸಚಿವರ ಜೊತೆ ಒಂದಿಷ್ಟು ಮಾತುಕತೆಗಳು ಆಗ್ತಿದ್ದಂತೆ ಸದ್ಯ ಎಐಸಿಸಿ ಅಧ್ಯಕ್ಷರು ದೆಹಲಿಯತ್ತ ಮುಖ ಮಾಡಿದ್ದಾರೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಭೇಟಿಗೂ ಮುನ್ನ ಮಹತ್ವದ ರಾಜಕೀಯ ಬೆಳವಣಿಗೆ ಆಗ್ತಿದೆ. ಸಚಿವ ಜಮೀರ್ ಅಹಮದ್ ಖಾನ್, ಇನ್ನು ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಶರಣ್ ಪ್ರಕಾಶ್ ಪಾಟೀಲ್ ಏನು ಮಾತನಾಡಿದ್ದಾರೆ, ಯಾವ ವಿಚಾರವನ್ನ ಹೇಳಿದ್ದಾರೆ? ಈಗಾಗಲೇ ನಾಯಕತ್ವ ಬದಲಾವಣೆ, ಈ ಹಿಂದೆ ಆಗಿರುವಂತ 50-50 ಅಂದ್ರೆ 2.5 ವರ್ಷ ಅವರು, 2.5 ವರ್ಷ ಇವರು ಬದಲಾವಣೆ ಆಗುತ್ತೆ ಅನ್ನುವಂತ ಮಾತುಗಳು, ಜೊತೆಯಲ್ಲಿ ಸರ್ಕಾರದ ಸಚಿವರೇ ಈಗಾಗಲೇ ರಾಜಣ್ಣ ಅವರು ಕ್ರಾಂತಿ ಆಗುತ್ತೆ ಸೆಪ್ಟೆಂಬರ್ನಲ್ಲಿ ಅನ್ನುವಂತ ಮಾತು, ಇವೆಲ್ಲ ಹೇಳಿಕೆಗಳು, ಬಹಿರಂಗ ವಿಚಾರ ಸದ್ಯ ದೆಹಲಿಯ ಅಂಗಳವನ್ನ ತಲುಪಿದೆ. ಸಿದ್ದರಾಮಯ್ಯನವರು ಒಂದು ದಾಳ ಉರುಳಿಸ್ತಿದ್ದಂತೆ ತೀವ್ರ ಕುತೂಹಲಕ್ಕೀಗ ಕಾರಣ ಆಗ್ತಿದೆ ಕಾಂಗ್ರೆಸ್ ನಾಯಕರ ಒಂದೊಂದು ನಡೆ ಕೂಡ. ಯಾಕಂದ್ರೆ ಸಿದ್ದರಾಮಯ್ಯನವರಲ್ಲಿ ಹೇಳಿಕೆ ಕೊಡ್ತಿದ್ದಂತೆ ನಾನೇ ಸಿಎಂ, ಯಾವುದೇ ರೀತಿ ಬದಲಾವಣೆ ಇಲ್ಲ, 2028 ಅಂದ್ರೆ ಮುಂದಿನ ಚುನಾವಣೆಗೂ ಕೂಡ ನನ್ನದೇ ನಾಯಕತ್ವ ಅನ್ನೋದಾಗಿ ಹೇಳಿದ್ರು. ಈ ಮೂಲಕವಾಗಿ ಸದ್ಯ ಬಹಳಷ್ಟು ಚರ್ಚೆಗೆ ಕಾರಣ